ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಬಿ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕ್ರಿಸ್ಮಸ್ನ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟ ಆಯ್ತು ಇಷ್ಟೋದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಪ್ರಬಂಧ ನೋಡ್ತೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಕ್ರಿಸ್ಮಸ್ ಕ್ರಿಶ್ಚಿಯನ್ನರ ಪ್ರಮುಖ ಹಬ್ಬವಾಗಿದೆ. ಮತ್ತು ನೋಡಿ, ಕ್ರಿಸ್ಮಸ್ ಕ್ರಿಶ್ಚಿಯನ್ನರ ಪ್ರಮುಖ ಹಬ್ಬವಾಗಿದೆ. ಎರಡನೇ ಪಾಯಿಂಟ್, ಈ ಹಬ್ಬವನ್ನು ಪ್ರತಿ ವರ್ಷ ಡಿಸೆಂಬರ್ 25ರಂದು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಪ್ರತಿ ವರ್ಷ ಡಿಸೆಂಬರ್ 25ರಂದು ಆಚರಿಸಲಾಗುತ್ತದೆ. ಮೂರನೇ ಪಾಯಿಂಟ್, ಪ್ರಪಂಚದಾದ್ಯಂತ ಕ್ರಿಶ್ಚಿಯನ್ನರಿಗೆ ಕ್ರಿಸ್ಮಸ್ ವಿಶೇಷ ದಿನವಾಗಿದೆ. ಓಕೆ, ಮತ್ತೊಮ್ಮೆ ನೋಡಿ, ಪ್ರಪಂಚದಾದ್ಯಂತ ಕ್ರಿಶ್ಚಿಯನ್ನರಿಗೆ ಕ್ರಿಸ್ಮಸ್ ವಿಶೇಷ ದಿನವಾಗಿದೆ. ಇಂದು ಏಸು ಕ್ರಿಸ್ತರ ಜನ್ಮದಿನ. ಏಸು ಕ್ರಿಸ್ತ ಹುಟ್ಟಿದ ದಿನ ಇದು ಅಂತಕ್ಕಂಥದ್ದು. ಓಕೆನಾ. 5ನೇ ಪಾಯಿಂಟ್ ನೋಡಿ, ಏಸು ಕ್ರಿಸ್ತರನ್ನು ಕ್ರಿಶ್ಚಿಯನ್ನರು ಆರಾಧಿಸುತ್ತಾರೆ. ಮತ್ತೊಮ್ಮೆ ನೋಡಿ, ಏಸು ಕ್ರಿಸ್ತರನ್ನು ಕ್ರಿಶ್ಚಿಯನ್ನರು ಆರಾಧಿಸುತ್ತಾರೆ. 6ನೇ ಪಾಯಿಂಟ್, ಕ್ರಿಶ್ಚಿಯನ್ನರಿಗೆ ವರ್ಷಾಂತ್ಯದಲ್ಲಿ ಬರುವ ದೊಡ್ಡ ಹಬ್ಬ. 7ನೇ ಪಾಯಿಂಟ್, ಮಕ್ಕಳಿಗೆ ಕ್ರಿಸ್ಮಸ್ ಹಬ್ಬವೆಂದರೆ ತುಂಬಾ ಇಷ್ಟ. 8ನೇ ಪಾಯಿಂಟ್, ಸಾಂಟಾ ಕ್ಲಾಸ್ ಅವರ ಮನೆಗೆ ಭೇಟಿ ನೀಡಿ, ಅಂದರೆ ಕ್ರಿಶ್ಚಿಯನ್ನರ ಮನೆಗೆ ಅಂತೇಳಿ, ಓಕೆನಾ, ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಉಡುಗೊರೆ ನೀಡುತ್ತಾರೆ. ಸಾಂಟಾ ಕ್ಲಾಸ್ ಕ್ರಿಶ್ಚಿಯನ್ನರ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಉಡುಗೊರೆ ನೀಡುತ್ತಾರೆ. 9ನೇ ಪಾಯಿಂಟ್, ಕ್ರಿಸ್ಮಸ್ ಮುನ್ನ ದಿನದಂದು ಜನರು ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮತ್ತು ನೋಡಿ, ಕ್ರಿಸ್ಮಸ್ ಮುನ್ನ ದಿನದಂದು ಜನರು ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. 10ನೇ ಪಾಯಿಂಟ್ ನೋಡಿ,
ಕ್ರಿಸ್ಮಸ್ ಹಬ್ಬವು ಪ್ರೀತಿ, ಸೌಹಾರ್ದತೆ, ಶಾಂತಿ ಮತ್ತು ಸಹೋದರತ್ವದ ಸಂದೇಶವನ್ನು ನೀಡುತ್ತದೆ. ಮತ್ತು ನೋಡಿ, ಕ್ರಿಸ್ಮಸ್ ಹಬ್ಬವು ಪ್ರೀತಿ, ಸೌಹಾರ್ದತೆ, ಶಾಂತಿ ಮತ್ತು ಸಹೋದರತ್ವದ ಸಂದೇಶವನ್ನು ನೀಡುತ್ತದೆ. ಓಕೆ, ಹಾಗಾಗಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವೀಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.